ಸುಮಾರು 9ರಿಂದ 10 ಗಂಟೆ ಸಮಯದಲ್ಲಿ ನಮ್ಮ ಧಾರವಾಡ ಸಬರ್ಬನ್ ಪೊಲೀಸ್ ಠಾಣೆ ಸರಹದ್ದಿನಲ್ಲಿ ಒಂದು ಕೊಲೆ ಪ್ರಕರಣ ನಡೆದಿತ್ತು, ಫೈರೋಜ್ ಪಠಾಣ್ ಅಂತ. ಆ ಪ್ರಕರಣದಲ್ಲಿ ಈಗಾಗಲೇ 9 ಜನರನ್ನು ಅರೆಸ್ಟ್ ಮಾಡಿದ್ವಿ. ಮುಂದುವರೆದು ಮತ್ತು ಆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂಥ 3 ಜನರನ್ನು ಅರೆಸ್ಟ್ ಮಾಡಿದ್ವಿ. 9 ಜನರನ್ನು ಪೊಲೀಸ್ ಕಸ್ಟಡಿ ತಗೊಂಡು ಮತ್ತು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದೀವಿ. 3 ಜನ ಅವ್ರ ಮೇಲೆ ಅರೆಸ್ಟ್ ಮಾಡಿದ್ವಿ. ಅವನು ಕೂಡ ನಂತರದಲ್ಲಿ ಪೊಲೀಸ್ ಕಸ್ಟಡಿ ತಗೊಂಡು ಹೆಚ್ಚುವರಿ ವಿಚಾರಣೆ ಮತ್ತು ತನಿಖೆ ಮಾಡ್ತಾರೆ. ಕೃತ್ಯ ನಡೆಸಿರುವಂಥವ್ರು 5-6 ಜನ ಆದರೆ ಅದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಾಕಷ್ಟು ಜನ ಒಂದು ಸಹಕರಿಸಿದ್ದಾರೆ. ಸೊ ಆ್ಯಸ್ ಎ ಪಾರ್ಟ್ ಆಫ್ ಕಾನ್ಸ್ಪಿರಸಿ ಫಾರ್ ಸಪ್ಲೈ ಆಫ್ ಬೇರೆ ಬೇರೆ ರೀತಿ ಸಪೋರ್ಟ್ ಸಿಸ್ಟಮ್ ಅಂಥವರು ವಿಕ್ಟಿಮ್ಸು ನೊಂದವರು. ಮತ್ತು ಯಾರು ಆ ಕೃತ್ಯ ಎಸಗಿದ್ದಾರೆ, ಆ ಕೃತ್ಯಕ್ಕೆ ಯಾರ್ಯಾರು ಸಹಕರಿಸಿದ್ದಾರೆ ಅವರೆಲ್ಲ ಆರೋಪಿಗಳು. ಅಷ್ಟು ಹೊರತಾಗಿ ಇದರಲ್ಲಿ ನಮಗೆ ಯಾವುದೇ ರೀತಿ ರಾಜಕೀಯ ಪಕ್ಷಕ್ಕೆ ಸೇರ್ತಾರ, ಮುಖಂಡರ, ಕಾರ್ಯಕರ್ತರ ಅದ್ಯಾವುದೂ ನಾವು ಗಮನದಲ್ಲಿಟ್ಕೊಳಕ್ಕಾಗಲ್ಲ. ಇದೊಂದು ಕೊಲೆ ಅಂತಹ ಗಂಭೀರ ಪ್ರಕರಣ. ಈ ಪ್ರಕರಣದಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯನ್ನು ನಾವು ಅಲ್ಲಿ ಸಂಘರ್ಷ ಇದ್ದಿದ್ದೇ ಏನು ಪ್ರಮುಖ ಆರೋಪಿ ಇದ್ದಾನೆ, ಪ್ರಮುಖ ಆರೋಪಿ ಮತ್ತು ಡಿಸೀಸ್ಡ್ ಅವರಿಬ್ಬರ ನಡುವಿನ ಸಂಘರ್ಷಕ್ಕೆ ಕಾರಣವೇ ಅವರ ವೈಯಕ್ತಿಕ ಪ್ರಗತಿ ಯಾವ ರೀತಿ ರಾಜಕೀಯವಾಗಿ ಆಗಬೇಕು ಅನ್ನೋಂಥದ್ದು ಕುರಿತಾಗಿ ಕೂಡ ಇತ್ತು. ಅದು ಹೊರತಾಗಿ ಕೂಡ ಬೇರೆ ಬೇರೆ ಕಾರಣಗಳು ಇತ್ತು. ಅಲ್ಲ, ಈಗ ನೋಡಿ, ಇದರಲ್ಲಿ ಆರೋಪಿಗಳ ಹಿನ್ನೆಲೆ ಅವ್ರು ರಾಜಕೀಯದಲ್ಲಿದ್ದಾರೋ, ರಾಜಕೀಯ ಮುಖಂಡರು, ಅದ್ಯಾವುದು ನಮಗೆ ಪ್ರಶ್ನೆ ಆಗುತ್ತೆ. ಯಾರ್ಯಾರನ್ನ ನಾವು ಆರೋಪಿಗಳು ಅಂತ ಕನ್ಸಿಡರ್ ಮಾಡಿ ಅರೆಸ್ಟ್ ಮಾಡಿದ್ದೀವಿ ಅಂಥವ್ರ ಬಗ್ಗೆ ನಾನು ಡೀಟೇಲ್ಸು ಕೊಡ್ಬೋದು. ಭಾಳಷ್ಟು ಜನರನ್ನು ನಾವು ತಪಾಸಣೆ ಮಾಡ್ತಾಯಿದ್ದೀವಿ, ವಿಚಾರಣೆ ಮಾಡ್ತಾಯಿದ್ದೀವಿ, ಹುಡುಕಾಟ ಮಾಡ್ತಾಯಿದ್ದೀವಿ, ಆರೋಪಿಗಳನ್ನ ವಶಕ್ಕೆ ತೊಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಅದು ತೊಗೊಂಡ್ಮೇಲೆ ನಾವು ಅರೆಸ್ಟ್ ಅಂತ ಮಾಡಿದಂಥ ಸಂದರ್ಭದಲ್ಲಿ ಯಾರ್ಯಾರ ಮೇಲೆ ಮಾಡಿದ್ದೀವಿ ಅನ್ನೋದನ್ನು ಹೇಳಲಿಕ್ಕೆ ಸಾಧ್ಯ, ಹೇಳೋದು ಸರಿ. ಅದು ಹೊರತುಪಡಿಸಿ ಬೇರೆ ಯಾವುದೂ ವಿವರಗಳನ್ನು ನಾನು ಹೇಳಲಿಕ್ಕೆ. ಪ್ರಕರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅನಿಸುತ್ತೆ, ಈ ಒಂದು ಕೃತ್ಯದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ, ಬೆಂಬಲಿಸಿದ್ದಾರೆ ಅಂತ ಅನಿಸುತ್ತೆ, ಅವರೆಲ್ಲರೂ ನಾವು ವಶಕ್ಕೆ ತೊಗೊಳ್ಳೋಂಥ ಕೆಲಸ ಮಾಡ್ತೀವಿ. ಆ ವಶಕ್ಕೆ ತೊಗೊಳ್ಳೋಂಥ ಸಂದರ್ಭದಲ್ಲಿ ಅವ್ರು ಎಲ್ಲಿದ್ದಾರೆ, ಅವ್ರ ಮನೆಗಳಿರ್ಬೋದು, ಆಫೀಸ್ಗಳಿರ್ಬೋದು, ಅವ್ರದ್ದು ಕಾರ್ಯಕ್ಷೇತ್ರ ಇರ್ಬೋದು, ಅಥವಾ ಅವರೆಲ್ಲಾದರೂ ತಲೆಮರೆಸ್ಕೊಂಡಿದ್ರೆ, ಎಲ್ಲಾದರೂ ಅಡಿಗೆ ಕೂತಿದ್ರೆ, ಎಲ್ಲ ಸ್ಥಳಗಳಲ್ಲೂ ನಾವು ದಾಳಿ ಮಾಡುವಂಥದ್ದು ಇರ್ಬೋದು, ಸರ್ಚ್ ಮಾಡುವಂಥದ್ದು ಇರ್ಬೋದು, ಅದೆಲ್ಲ ಮಾಡ್ತೀವಿ. ಒಟ್ಟಿನಲ್ಲಿ ಇದೊಂದು ಅತ್ಯಂತ ಗಂಭೀರ ಪ್ರಕರಣ. ಈ ರೀತಿ ಪ್ರಕರಣಗಳು ಸಾರ್ವಜನಿಕ ನೆಮ್ಮದಿಯನ್ನು ಹಾಳು ಮಾಡ್ತವೆ ಅನ್ನೋದು ಕೂಡ ಸತ್ಯ. ಸಾರ್ವಜನಿಕರಲ್ಲಿ ಆತಂಕ ಉಂಟು ಮಾಡ್ತಾರೆ. ಹಾಗಾಗಿ ಅಷ್ಟೇ ಗಂಭೀರತೆಯಿಂದ ನಮ್ಮ ತನಿಖಾಧಿಕಾರಿ ಸೇರಿದಂತೆ, ಮೇಲುಸ್ತುವಾರಿಯನ್ನು ವಹಿಸಿಕೊಂಡು ನಾನು ಸೇರಿದಂತೆ ಎಲ್ಲರೂ ಇದರಲ್ಲಿ ತೊಡಗಿಸ್ಕೊಂಡು ಒಂದು ಗುಣಮಟ್ಟದ ಮತ್ತು ಸಮಗ್ರ ತನಿಖೆಯನ್ನು ಮಾಡೋ ನಿಟ್ಟಿನಲ್ಲಿ ಮುಂದುವರಿತಾ ಇದ್ದೀವಿ. ಹಬ್ಸ್ಕೊಂಡಿದ್ದಾರೆ ಸರ್ ಮಟ್ಟಗರವರು? ಇಲ್ಲ, ಭಾಳಷ್ಟು ಜನ ಹಬ್ಸ್ಕೊಂಡಂಗಿದ್ದಾರೆ. ಭಾಳಷ್ಟು ಜನ ಹಬ್ಸ್ಕೊಂಡಂಗಿದ್ದರು. ಕೆಲವ್ರನ್ನ ವಶಕ್ಕೆ ತೊಗೊಂಡಿದ್ದೀವಿ, ಕೆಲವ್ರನ್ನ ಅರೆಸ್ಟ್ ಮಾಡಿದ್ದೀವಿ, ಕೆಲವ್ರನ್ನ ವಿಚಾರಣೆ ಮಾಡ್ತಾಯಿದ್ದೀವಿ. ಸೊ ಯಾರು ಹಬ್ಸ್ಕೊಂಡಂಗಿದ್ದಾರೆ ಅದನ್ನೆಲ್ಲ ನಾನು ಅವ್ರ ವಿವರಗಳನ್ನು